ಇವತ್ತು ಒಂದು ಜಂಗ್ಲಿನ ಹೆಂಗ್ ರೆಸ್ಕ್ಯೂ ಮಾಡಿದೆ ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಸರ್ಪ್ರೈಸ್ ಹೊಸ ಗೂಡುಗಳು ಹೊಸ ಹಕ್ಕಿಗಳು ಬಂದ್ಬಿಟ್ವು. ಕೊನೆಗೂ ತುಂಬಾ ಖುಷಿ ಆಗ್ತೈತೆ. ಬೆಳಗ್ಗೆದ್ದು ಜುಪ್ ಅಂತ ದಾವಡಿ ಕಡೆ ಬಂದು ನೋಡಿದ್ರೆ ತಾರ್ಪಾಲ್ಗಳೆಲ್ಲ ಕಿತ್ತೋಗ್ಬಿಟ್ಟಿದ್ವು. ಏನ್ ಮಾಡೋದು, ಮಳೆ ಬಂದು ಗಾಳಿಗೆ ಇಷ್ಟು ಹೊಸ ತಾರ್ಪಾಲ್ ಎತ್ಕೊಂಡ್ಬಂದ್ರೂ ಆಗ್ತಾ ಇಲ್ಲ. ಮತ್ತೆ ಇವಾಗ ಹೊಸ ಗೂಡುಗಳು ಹಕ್ಕಿಗಳು ಎತ್ಕೊಂಡ್ಬಂದ್ರಲ್ಲ, ಎಲ್ಲಿ ಸೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ, ಈ ಸೈಡ್ ಕಾರ್ನರ್ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕೆ ಸಪ್ರೇಟಾಗಿ ಇಕ್ಬೇಕಂತ ಹೇಳ್ಬಿಟ್ಟು ಗೂಡುಗಳೆಲ್ಲ ಇಲ್ಲಿ ಇಕ್ಕಿದ್ದೀನಿ. ಯಾಕಂತಂದ್ರೆ ಬೇರೆ ಹಕ್ಕಿಗಳು ನಮ್ಮ ಹತ್ರ ಇರೋ ಹಕ್ಕಿಗಳಿಗೆ ಎಫೆಕ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನೀವು ಇದೇ ಥರ ಫಾಲೋ ಮಾಡಬೇಕಾಗತ್ತೆ. ಸೊ ಕಮೆಂಟ್ ಹಾಕಿ, ನಾನು ಬಂದ್ಬಿಟ್ಟು ಗೂಡು ಇಲ್ಲಿಗೆ ಬೇಕಾ ಅಥವಾ ಇಲ್ಲಿಗೆ ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದ್ಬಿಟ್ಟು ದೂರನೇ ಇಕ್ಬೇಕು. ಸೊ ನಾನು ಲೆಫ್ಟ್ ಸೈಡಲ್ಲಿ ಇಕ್ಕೋಣ ಅನ್ಕೊತಾ ಇದ್ದೀನಿ, ನಿಮ್ಮ ಅಭಿಪ್ರಾಯ ಏನಂತೇಳಿ. ಮತ್ತು ಅದೇ ಥರ ಫುಲ್ಲು ಗೂಡುಗಳು ಸೆಟ್ ಮಾಡೋದು ಮತ್ತು ತಾರ್ಪಲ್ ಗೇಟ್ಪಲ್ ಎಲ್ಲ ಚೇಂಜ್ ಮಾಡೋದು ಸ್ವಲ್ಪ ಫುಲ್ ತುಂಬ ಇದೆ. ಅದೆಲ್ಲ ಮಾಡಿಬಿಟ್ಟು ಸಿಗೋಣ. ನಾನು ವೀಡಿಯೋ ಮುಗಿಸ್ಕೊಂಡು ಆಫೀಸ್ ಹತ್ರ ಬಂದಾಗ ನೋಡಿದೆ, ಒಂದು ಅಕ್ಕಿ ಬಂದುಬಿಟ್ಟು ಜಂಗ್ಲಿ ಅಕ್ಕಿ ಬಂದುಬಿಟ್ಟು ಪಟ ಬಿಡೋ ದಾರಕ್ಕೆ ಸಿಕ್ಕಾಕೊಂಡು ತುಂಬ ಕಷ್ಟಪಡ್ತಾ ಇತ್ತು. ಅದು ಬಂದುಬಿಟ್ಟು ಹಂಗೆ ಬಿಟ್ಬಿಟ್ರೆ ಸತ್ತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೆಂಗಾದರೂ ಕಷ್ಟಪಟ್ಟು ಅದನ್ನು ರೆಸ್ಕ್ಯೂ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು, ಆಫೀಸ್ಗೆ ಟೈಮ್ ಆಗಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹೋಗಿ ಕ್ಲೀನಾಗಿ ಸ್ಲೋವಾಗಿ ಎಳ್ಕೊಂಡೆ. ಅದಕ್ಕೆ ನೋವಾಗಿದ್ರೆ ಅಕ್ಕಿನ ಹಿಡಿದ್ಬಿಟ್ಟು ಅದರದ್ದು ದಾರ ಅಂತೂ ತುಂಬ ನೋವು ಅನುಭವಿಸ್ಬಿಟ್ಟಿರುತ್ತೆ. ಸೊ ಯಾವ್ದಾದ್ರು ಪಟ ಬಿಡೋವಾಗ ಸ್ವಲ್ಪ ನೋಡಿ ಬಿಡಿ, ಸರಿನಾ? ಇತ್ತು ಅಕ್ಕಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಬಂದುಬಿಟ್ಟು ನಾವು ಕಷ್ಟ ಕೊಡೋಂಥ ವಿಚಾರಗಳೇನು ಮಾಡಬಾರ್ದು. ಅದಕ್ಕೆಲ್ಲ ರೆಕ್ಕೆಲ್ಲ ಬಿಟ್ಟಿದ್ದ ತಕ್ಷಣ ಅದು ಖುಷಿಯಾಗಿ ಹಾರ್ಕೊಂಡೋಯ್ತು. ತುಂಬ ಖುಷಿ ಆಯಿತು ಇವತ್ತಂತೂ. ಯಾವುದೋ ಒಂದು ದಿವಸಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಇದ್ರೆ ಖುಷಿ. ಏನೋ ಮಾಡ್ಸಕ್ಕೆ ಹೋಗ್ಬಿಟ್ಟು ಗೆಡ್ಡ ಮೀಸೆಲ್ಲ ತೆಗಿಸ್ಬಿಟ್ಟಿದ್ದೀನಿ. ಅದು ನೋಡಿದ್ರೆ ಇಂಥ ವಿಯರ್ಡ್ ಲುಕ್ ಬಂದುಬಿಟ್ಟಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ತಿರ್ಗಾ ಅಲ್ಲೇ ಲುಕ್ಗೆ ಬಂದುಬಿಡ್ತೀನಿ. ಸಿಗೋಣ ನನ್ನ ವಿಡಿಯೋದಲ್ಲಿ. ಟಾಟಾ, ಬೈ.